ಹೆಲ್ದಿ ಮೂಂಗ್ ದಾಲ್ ಸಲಾಡ್, ಹೆಸರು ಕಾಳು ಕೋಸಂಬರಿ. ಸಲಾಡ್ ಅಥವಾ ಕೋಸಂಬರಿನ ನಾವು ಎಷ್ಟು ಡೈಲಿ ಲೈಫ್ನಲ್ಲಿ ಯೂಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ಮೊಳಕೆ ಕಟ್ಟಿರೋ ಹೆಸರು ಕಾಳಿನಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಈಗ ಒಂದು ಸಿಂಪಲ್ ಹೆಸರು ಕಾಳಿನ ಸಲಾಡ್ನ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊಳಕೆ ಕಟ್ಟಿರೋ ಹೆಸರು ಕಾಳು 2 ಕಪ್ಪು, ಆ್ಯಪಲ್ 1 ಕಪ್ಪು ಸಣ್ಣದಾಗಿ ಹೆಚ್ಕೊಂಡಿರೋದು, ದಾಳಿಂಬೆ 1 ಕಪ್ಪು, ಸೌತೆಕಾಯಿ 1 ಕಪ್ಪು ಸಣ್ಣದಾಗಿ ಹೆಚ್ಕೊಂಡಿರಬೇಕು, ಕ್ಯಾರೆಟ್ 1 ಕಪ್ಪಷ್ಟು ತುರ್ಕೊಂಡು ಹಾಕ್ಕೊಳ್ಳಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಒಗ್ಗರಣೆಗೆ ಉದ್ದಿನ ಬೇಳೆ ಒಂದು ಸ್ವಲ್ಪ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ರೆಡಿ ಮಾಡಿಟ್ಕೊಳ್ಳಿ. ಒಂದು ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಒಂದು ಸ್ವಲ್ಪ ಚಟಪಟ ಅಂತ ಅಂದಮೇಲೆ ಅದಕ್ಕೆ ಉದ್ದಿನ ಬೇಳೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದು 5 ಸೆಕೆಂಡ್ ಫ್ರೈ ಆದಮೇಲೆ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ಅದು ಒಂದು 5 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಕೊತ್ತಂಬರಿ ಹಾಕ್ಕೊಳ್ಳಿ. ಮತ್ತು ಒಂದು 1/4 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ. ಮತ್ತು ಫ್ರೈ ಮಾಡಬೇಕು. ಇದನ್ನು ಕೋಸಂಬರಿ ಒಳಗಡೆ ಮಿಕ್ಸ್ ಮಾಡಬೇಕು. ಈ ಥರ ಸಲಾಡ್ನ ಮಾಡ್ಕೊಂಡು ನಾವು ಬ್ರೇಕ್ಫಾಸ್ಟ್ ಅಥವಾ ಲಂಚ್ಗೆ ಒಂದು ದೊಡ್ಡ ಬೌಲಷ್ಟು ತಿಂದ್ಕೊಂಡ್ರೆ ಬೇರೆ ಊಟ ತಿನ್ನೋ ಅಗತ್ಯನೇ ಇರಲ್ಲ. ಬಾಡಿನೂ ಫುಲ್ ಲೈಟ್ ಅನಿಸುತ್ತೆ ಮತ್ತು ಮನಸ್ಸಿಗೂ ಖುಷಿ ಆಗುತ್ತೆ, ಒಂದು ಒಳ್ಳೆ ಊಟ ತಿಂದ್ವಿ ನಾವು ಅಂತ. ನಾವಂತೂ ವಾರಕ್ಕೆ 1-2 ಸಲಿನಾದರೂ ಬ್ರೇಕ್ಫಾಸ್ಟ್ ಅಥವಾ ಲಂಚ್ಗೆ ಇದನ್ನು ಊಟ ಥರನೇ ತಿಂತೀವಿ. ಮಕ್ಳಿಗೂ ಇದನ್ನೇ ಕೊಡ್ತೀನಿ. ಈಗ ಒಂದು 10 ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ, ಮತ್ತು ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಬೇಕು, ಮತ್ತು ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಮತ್ತು ಚಾಟ್ ಮಸಾಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೊಂಥರ ಒಳ್ಳೆ ಫ್ಲೇವರ್ ಕೊಡುತ್ತೆ ಸಲಾಡ್ಗೆ. ಡ್ರೈ ಗ್ರೇಪ್ಸ್ ಇದ್ರೂ ಹಾಕ್ಕೊಳ್ಳಿ, ಈ ಸಲಾಡ್ಗೆ ಚೆನ್ನಾಗಿರುತ್ತೆ. ಎಷ್ಟು ಈಸಿಯಾಗಿ ಒಂದು ಒಳ್ಳೆ ಹೆಲ್ದಿ ಸಲಾಡ್ ರೆಡಿಯಾಗಿದೆ. ಡಯಟ್ ಮಾಡ್ತಾ ಇರೋರ್ಗಂತೂ ಒಂದು ಒಳ್ಳೆ ಅದ್ಭುತವಾದ ಊಟ ಇದು. ನನ್ನ ಪ್ರಕಾರ ಡಯಟ್ ಅಂದರೆ ಹೊಟ್ಟೆ ಹಚ್ಕೊಂಡಿರೋದಲ್ಲ, ಹೊಟ್ಟೆ ತುಂಬ ಒಳ್ಳೆಯ ಊಟನ ತಿನ್ನೋದು. ಸೊ ನೀವು ತಿನ್ನಿ ಮತ್ತು ನಿಮಗೆ ಇಷ್ಟ ಇರೋರ್ಗೂ ಮಾಡಿಕೊಡಿ. ಹಾಗೆ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. Thank you for watching. Subscribe to my channel, Simply Jyoti Gowda.